ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಒಂದು ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೋಲ್ ಅದೇನು ಮಾಡಿದರೆ ಅದು ಪ್ರತಿಯೊಂದು ಹಂತದಲ್ಲೂ ಕಡಿವಾಣ ಹಾಕುವಂಥ ಒಂದು ಮನಸ್ಥಿತಿಲಿ BJP ಸರ್ಕಾರದವರು ತಂದಿರೋಂಥದ್ದನ್ನು ಸಾಮಾನ್ಯ ಜನರು ಅರ್ಥ ಆಗಿದೆ. ಇವತ್ತೇನು ಕಾಂಗ್ರೆಸ್ ಪಕ್ಷದ ಕೆಲಸ ಏನು? ಪ್ರತಿಯೊಬ್ಬರಿಗೂ ಯಾರು ಭಾರತ ದೇಶದ ಪ್ರಜೆಗಳಿದ್ದಾರೆ ಅವರ ಪ್ರಜೆಗಳ ಹಕ್ಕನ್ನು ಕಾಪಾಡೋಂಥ ಕೆಲಸ ನಮ್ಮ ಕೆಲಸ. BJP ಅವ್ರದ್ದು ಕೆಲಸ ಏನು? ನಾವು ಚುನಾವಣೆನ ಯಾವ ರೀತಿ ಪ್ರಕ್ರಿಯೆಯನ್ನು ಬಳಸ್ಕೋಬೇಕು ಅಂತ ಸಂವಿಧಾನವನ್ನು ಬಳಸ್ಕೊಂಡು ಸಂವಿಧಾನವನ್ನು ಆಂತರಿಕವಾಗಿ ವಿರೋಧ ಮಾಡಿಕೊಂಡು ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರರ ಹಕ್ಕುಗಳನ್ನು ಕಡಿವಾಣ ಹಾಕ್ಕೊಂಡು ಅವರು ಮತದಾರರನ್ನು ಕಡಿಮೆ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ನಡೆಗೂ ಇವತ್ತು BJP ಪಕ್ಷ ಮತ್ತು BJP ಜೊತೆ ವಿಲೀನಗೊಂಡಂಥ ಪಕ್ಷಗಳೆಲ್ಲ ವಿರೋಧ ಮಾಡೋದು ಸಹಜ. ನಾನು ಇವತ್ತು ಭಾರತ ದೇಶದ ಒಬ್ಬ ಪ್ರಜೆಯಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಲಿ ಪ್ರತಿಯೊಬ್ಬ ಜನಾಂಗದವ್ರನ್ನ ರಕ್ಷಣೆ ಮಾಡೋಂಥದ್ದು ಕಾನೂನು ಚೌಕಟ್ಟಲ್ಲಿ ಮಾಡ್ತೇನೆ. ಇವತ್ತು ನಾವು ಯಾರೂ ಕಾನೂನು ವಿರುದ್ಧ ಹೋಗೋ ಅಂಥ ಪ್ರಮೇಯ ಇಲ್ಲ. ನಾವು ಪ್ರತಿಯೊಂದು ಮನೆಗಳಿಗೂ ಹೋಗಿ ಈ ಒಂದು BLOಗಳು ಮತ್ತು BLA 2ಗೆ ಏನು ಅಧಿಕಾರ ಇದೆ ಅದನ್ನು ಪ್ರಯತ್ನವನ್ನು ಮಾಡ್ತಾಯಿದ್ದೇ ಹೊರತು ಯಾವುದೇ ಕಾರಣಕ್ಕೂ ನಾವು ಚೌಟ್ರಿಗಳಲ್ಲಿ ಮತ್ತು ಅವ್ರು ಹೇಳಿರೋ ಆರೋಪಗಳಿಗೆ ನಾವು ಅದಕ್ಕೆ ಭಾಗವಹಿಸಿಲ್ಲ ಅನ್ನೋದನ್ನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನನಗೆ ಒಂದೇ ಒಂದು ನಾನು ನಿಮ್ಮ ಮೂಲಕ ಎಲೆಕ್ಷನ್ ಆಫೀಸರ್ಸ್ ಎಲೆಕ್ಷನ್ ಕಮಿಷನ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ನನ್ನ ತಾಲೂಕಿನಲ್ಲಿ ಅಂಗನವಾಡಿ ಸಹಾಯಕರನ್ನ ಇನ್ವಾಲ್ವ್ ಮಾಡಿದ್ದೀವಿ 142 ಬೂತ್ಗಳಲ್ಲಿ. ಅವ್ರಿಗೆ ಫಾರ್ಮ್ ಫಿಲಪ್ ಮಾಡೋಕ್ಕೆ ಬರ್ತಾಯಿಲ್ಲ. ಅವ್ರಿಗೆ ಯಾರು ಇಂಡಿವಿಜುವಲ್ ಆಗಿ ಫಿಲಪ್ ಮಾಡೋ ಕಡೆ ತಂದೆ ತಾಯಿಗಳು ಫಿಲಪ್ ಮಾಡೋದು ಬಲಗಡೆ ಮತ್ತು ಎಡಗಡೆ ಇರೋದ್ರಲ್ಲಿ ತಂದೆ ತಾಯಿ ಹೆಸರುಗಳನ್ನು ರಿವರ್ಸ್ ಮಾಡಿ ಒಂದೊಂದು ಬೂತಲ್ಲಿ 30-40 ಫಾರ್ಮ್ಸ್ಗಳನ್ನು ವೇಸ್ಟ್ ಮಾಡಿದ್ದಾರೆ. ಅದನ್ನು ತಿಳುವಳಿಕೆಗೆ ಹೇಳ್ಕೊಡೋಂಥ ಕೆಲಸ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನಿಂದ ತಪ್ಪಾಗಿದೆ. ನೀವು ಇದನ್ನು ಟೀಚರ್ಸ್ಗಳು ಮಾಡೋದನ್ನು ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ನಾನು ಇವತ್ತು ನಿಮ್ಮ ಮೂಲಕ ನಾನು ಎಲೆಕ್ಷನ್ ಕಮಿಷನ್ ಆಫೀಸು ಕರ್ನಾಟಕ ಅವ್ರಿಗೆ ದಯವಿಟ್ಟು ಹೇಳ್ತೇನೆ, ಏನು ಅಂಗನವಾಡಿ ಸಹಾಯಕರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನು ನಾವು ಇನ್ವಾಲ್ವ್ ಮಾಡ್ತಾ ಇದ್ದೀವಿ, ಅವರಿಗೆ ಪರಿಪೂರ್ಣತೆ ಮಾಹಿತಿ ಇಲ್ಲ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ಅವರ ಯಾವ ರೀತಿ ವರ್ಕ್ಶಾಪ್ ಮತ್ತೊಮ್ಮೆ ಮಾಡಿಕೊಂಡು, ನಾನು ಸುಮಾರು 3-4 ವರ್ಕ್ಶಾಪ್ ಮಾಡಿಸಿದ್ದೇವೆ ನಮ್ಮ DC ಅವರು, ಇನ್ನೂ ಪರಿಪೂರ್ಣತೆಯಲ್ಲಿ ಅರ್ಥ ಆಗದೇ ಇರೋಂಥ ಸಂದರ್ಭದಲ್ಲಿ ಈ ಒಂದು ಏನು ಪ್ರಕ್ರಿಯೆ ಮಾಡ್ತಾ ಇದ್ದೇವೆ ಇದು ಪರಿಪೂರ್ಣತೆಯಲ್ಲಿ ಆಗಲಿಕ್ಕೆ ಸಾಧ್ಯವಿರೋದಿಲ್ಲ. ಇವತ್ತು ಸಾಕಷ್ಟು ಜನ ನೀವು ಧರ್ಮ ಜಾತಿ ಬಿಡಿ, ಭಾಳಷ್ಟು ಜನ ಅಮಾಯಕರಿಗೆ ಇದು ತೊಂದರೆ ಆಗ್ತಿದೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಫೋಟೋಗಳು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಈ BLOಗಳು ಫೋಟೋ ಬೇಕು ಅಂತಂತಾರೆ. ಕೆಲವರು ಈ ಒಂದು ವಿಚಾರದಲ್ಲಿ 2002 ವೋಟರ್ಸ್ ಲಿಸ್ಟ್ಗಳು ಹುಡ್ಕೋಕ್ಕೆ ಆಗ್ತಿಲ್ಲ. 2025ಕ್ಕೆ ಯಾರ್ಯಾರು ಇದ್ದಾರೆ ಅವರು 2002ನ ಅಟ್ಯಾಚ್ಮೆಂಟ್ ಮಾಡಬೇಕು. ಇವಾಗ ಅವರು ಒಂದು ವಾಸಸ್ಥಳ ದೃಢೀಕರಣ ಪತ್ರ ಕೊಡಬೇಕು, ಇಲ್ಲ ಅವ್ರಿಗೆ OBC SCಗಳು ಇದ್ದರೆ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಬೇಕು. ಇದನ್ನು ಮಾಡಿಸ್ಕೊಳ್ಳೋಷ್ಟರಲ್ಲಿ ಅವ್ರಿಗೆ ಭಾಳಷ್ಟು ಟೈಮ್ ಹಿಡಿತಾ ಇದೆ. ಹಾಗೆಯೇ ಇವತ್ತು 11 ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ಗಳ ಬಗ್ಗೆ ನಮ್ಮ ಆಶಾ ಕಾರ್ಯಕರ್ತರು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅರಿವೇ ಇಲ್ಲ. ಅದು ಹಾಗೆಯೇ ಫಾರ್ಮ್ ಫಿಲಪ್ ಮಾಡೋಕ್ಕೆ ಬರ್ತಾ ಇಲ್ಲ ಅದು. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಕುಮಾರಸ್ವಾಮಿ ಅವ್ರಿಗೂ ಸಹ ನಾನು ಮನವಿ ಮಾಡ್ತೇನೆ. ಅವರು ಇವತ್ತು ಕೇಂದ್ರ ಸರ್ಕಾರದಲ್ಲಿದ್ದಾರೆ. ನೀವು ಕೇಳ್ತಿರೋಂಥ ವಿಚಾರದಲ್ಲಿ ನಮ್ಮ ಒಂದು ವಿನಂತಿ ಏನು ಅಂತಂದರೆ, ಏನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅದು ಆಫೀಸರ್ಸ್ ಮೂಲಕ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಎಲೆಕ್ಷನ್ ಕಮಿಷನರು ಹೆಚ್ಚಿಗೆ ಟೈಮ್ ಕೊಟ್ಟು ವರ್ಕ್ಶಾಪ್ ಮಾಡಿಕೊಟ್ಟು ಇದನ್ನು ಮಾಡಿದ್ರೆ ಕಾನೂನು ರೀತಿ ಎಲ್ಲರಿಗೂ ಅವಕಾಶ ಆಗುತ್ತೆ ಅನ್ನೋದನ್ನು ನಾನು ಹೇಳಬಲ್ಲೆ. ನಾನು ಅಲ್ಲ, ನನಗೆ ನಾವೆಲ್ಲ ಸಮಾಜಕ್ಕೆ ಅಂಜುವಂಥ ಕುಟುಂಬದಿಂದ ಬಂದಿದ್ದೇವೆ. ನಮ್ಮ ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡಿದ್ದಾರೆ. ನಾನು ಇವತ್ತು ದಿನ
ದೇವೇಗೌಡರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಬಂದಿರೋರು ನಾವೆಲ್ಲ ಚಿಕ್ಕದ್ರಿಂದ ದೇವೇಗೌಡರು ಒಂದೊಂದು ಹೋರಾಟನೂ ಭಾಳಷ್ಟು ಪ್ರಶಂಸೆಯಲ್ಲಿ ನಮ್ಮವರು ಹೋರಾಟ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿ ಆಗಿದ್ರು, ರೆಡ್ ಫ್ಲಾಗಲ್ಲಿ ಆಯಿಸ್ಟ್ ಮಾಡಿದ್ರು ಫ್ಲ್ಯಾಗು ಅಂತ ಹೇಳ್ಕೊಂಡು ಬಂದಿರೋಂಥದ್ದು. ಅವರ ಕುಟುಂಬಸ್ಥನಾಗಿ ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡೋಂಥದ್ದು ಅದು ಶೇಷ್ ತರೋದಿಲ್ಲ. ಅದು ಆ ಥರ ಅವ್ರು ಮಾತಾಡೋಂಗಿದ್ರೆ ಅದಕ್ಕೆ ನಾನಾ ಥರ ಉತ್ತರಗಳು ನನಗೂ ಕೊಡೋಕ್ಕೆ ಗೊತ್ತಿದೆ. ಇವತ್ತು ನನ್ನ ಡಾಕ್ಟ್ರು ಬಗ್ಗೆ ಯಾವನಪ್ಪ ಡಾಕ್ಟ್ರು ಏನು ಆಪ್ರೇಷನ್ ಮಾಡಿದಾನಂತ ಹೇಳ್ತಾ ಇದ್ದಾನಲ್ಲ, ನಾನು ಈ ಪ್ರಶ್ನೆನ ಇವತ್ತಿನ ದಿನ ಅವರ ಸೋದರ ಮಾವ ಡಾಕ್ಟರ್ ಚೆನ್ನಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೇನೆ 15 ವರ್ಷ. ಅವ್ರನ್ನ ಹೋಗಿ ಕೇಳಿ. ಆಮೇಲೆ ವಿದ್ಯಾಭ್ಯಾಸ ನಮ್ಮ ತಂದೆಯವರು ಇವತ್ತು ನಮ್ಮ ಜೀನ್ಸ್ ಬಗ್ಗೆ ಮಾತನಾಡ್ತಾರೆ. ನಮ್ಮ ಕುಣಿಗಲ್ ತಾಲೂಕಿನ ಒಬ್ಬ ರೈತನ ಮಗನಾಗಿದ್ಕೊಂಡು ನಮ್ಮ ತಂದೆಯವರು ಅಂದಕ್ಕೆ ಬೆರಳೆಣಿಕೆಯಷ್ಟು ಡಾಕ್ಟ್ರುಗಳಲ್ಲಿ ಕಷ್ಟಪಟ್ಕೊಂಡು ಹೋಗಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಬರೀ ಕಾಲಲ್ಲಿ ಹೋಗಿ ಕಷ್ಟಪಟ್ಟು ಡಿಗ್ರಿ ತೆಗೆದುಕೊಂಡು ಡಾಕ್ಟ್ರಾಗಿ ಸೇವೆ ಮಾಡಿ ಇವತ್ತು ಮದ್ದೂರು ತಾಲೂಕಲ್ಲಿ ಅವರು ದಿನ ಸ್ಕೂಲಲ್ಲಿ ರಜೆಗಳು ಕೊಟ್ಟಿರೋಂಥದ್ದು ಇತಿಹಾಸ ಇರೋಂಥದ್ದು ಗೌರವಯುತವಾಗಿ ಬಂದಿರೋಂಥ ಫ್ಯಾಮಿಲಿ ನಮ್ಮದು. ನಾವೇನು ಚೀಫ್ ಮಿನಿಸ್ಟ್ರ್ ಮಕ್ಕಳಲ್ಲ, ಇಲ್ಲ ಮಾಜಿ ಪ್ರಧಾನಮಂತ್ರಿಗಳು ಮೊಮ್ಮಕ್ಕಳುಗಳಲ್ಲ. ಆದರೆ ಸಮಾಜಕ್ಕೆ ಅಂಜುವಂಥ ಕುಟುಂಬ ನಾವು ಕುಣಿಗಲ್ ತಾಲೂಕರು. ಇವತ್ತು ಇದೇ ಜೀನ್ಸು ಭಾಳಷ್ಟು ಜನ IAS ಆಫೀಸರ್ ಆಗಿದ್ದಾರೆ, KS ಆಫೀಸರ್ಸ್ ಆಗಿದ್ದಾರೆ. YK ರಾಮಯ್ಯನ್ ಅಂತ ಒಂದು ರಾಜಕಾರಣ ಪ್ರಬುದ್ಧವಾಗಿ ಒಂದು ಸಮಾಜದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಇಂಥ ಜೀನ್ಸ್ ಬಗ್ಗೆ ಇವರು ಅಷ್ಟು ಅವಹೇಳನಕಾರಿ ಮಾತಾಡೋಂಥ ವಿಚಾರದಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಪ್ರಶ್ನೆ ಮಾಡೋಂಥವ್ರು ಇವ್ರುಗಳು ಜೀನ್ಸ್ಗಳು ಮಂಗಳೂರಿಂದ ಬೆಂಗಳೂರು ತನಕ ಹರಡಿರೋಂಥದ್ದು ಪ್ರಶ್ನೆ ಮಾಡಬೇಕಾಗತ್ತೆ. ಅದೇ ರೀತಿ ಇವತ್ತಿನ ದಿನ ಹಾಸನಲ್ಲಿ ನಡೆದಂಥ ಪ್ರಸಂಗಗಳ ಬಗ್ಗೆ ಮರುಕಳಿಸ್ಬೇಕಾಗತ್ತೆ, ಅದನ್ನು ಜ್ಞಾಪಿಸ್ಬೇಕಾಗತ್ತೆ. ಆ ಥರ ಕುಟುಂಬದಲ್ಲಿ ನಾವೆಲ್ಲ ಬಂದಿಲ್ಲ. ಡಾಕ್ಟರ್ ದೊಡ್ಡಯ್ಯನವರು ಇವತ್ತೂ ಭಾಳಷ್ಟು ಗೌರವಯುತವಾಗಿ ಹೋಗಿರೋಂಥದ್ದನ್ನು ಇಡೀ ಕುಣಿಗಲ್ ತಾಲೂಕು ಬೆಂಗಳೂರಿಂದ ಮತ್ತು ಮದ್ದೂರಿಂದ ನಮ್ಮ ತಂದೆಯರ ಮತ್ತು ನಮ್ಮ ಕುಟುಂಬದ ಬಗ್ಗೆ ಅರಿವಿದೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ಕೂತು ಅವ್ರ ಸೇವೆಗಳು ಮಾಡಿ ಕಷ್ಟ ಸುಖ ಅರ್ತಿದ್ರು ಗೊತ್ತಾಗೋದು. ಬೆಳಗ್ಗೆಯಿಂದ ರಾತ್ರಿ ಮೈಕ್ಗಳು ಸಿಗುತ್ತೆ ಅಂತ ಮಾತಾಡ್ಕೊಂಡು ಹಗುರವಾಗಿ ಬೇರೆ ಬೇರೆ ಜೀನ್ಸ್ಗಳ ಬಗ್ಗೆ ಬೇರೆ ಬೇರೆ ಜಿಲ್ಲೆ ಬಗ್ಗೆ ಈ ಥರ ಮಾತಾಡ್ಕೊಂಡು ಹೋಗ್ತಿದ್ರೆ ಜನ ಶ್ರೇಯಸ್ ಕೊಡೋದಿಲ್ಲ. ಜನರ ಆಶೀರ್ವಾದ ಬೇಕಾಗಿದೆ. ಹೆಚ್ಚಿನದಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕರೋನಾ ಟೈಮಲ್ಲಿ ಡಾಕ್ಟರ್ ರಂಗನಾಥ್ ಅವತ್ತಿನ ದಿನ ಕುಣಿಗಲ್ ತಾಲೂಕಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಆಚೆ ಕೂತ್ಕೊಂಡು ಪ್ರತಿದಿನ 200 ಪೇಷಂಟ್ಸ್ಗಳು ನೋಡ್ತಿದ್ದಂಥದ್ದು OPDಲಿ. ನಾನು ಸಾಕಷ್ಟು ಜನನ ಎಷ್ಟೊಂದು ಜನ ಎದುರುತ್ತಿದ್ದಂಥ ಸಂದರ್ಭ ಅಂತ್ಯಕ್ರಿಯೆ ಮಾಡೋಂಥ ಸಂದರ್ಭದಲ್ಲಿ PPE ಕಿಟ್ ಹಾಕೊಂಡು ಪ್ರಪ್ರಥಮವಾಗಿ ಒಬ್ಬ ಶಾಸಕ ಮನೆಗೆ ಹೋಗಿ ಧೈರ್ಯ ಕೊಟ್ಟು ಅಂತ್ಯಕ್ರಿಯೆಯನ್ನು ಮಾಡಿ ಬಂದಿದ್ದೇನೆ. ICUಗೆ ಹೋಗಿದ್ದೇನೆ, ಪ್ಲಾಸ್ಮಾ ಕೊಟ್ಟಿದ್ದೀನಿ. ನಾನು ನನ್ನ ಬಗ್ಗೆ ಕ್ವಶನ್ ಮಾಡೋಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವ್ರಿಗೆ ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಪ್ರಶ್ನೆ ಜನ ಕೇಳಂಗೆ ಮಾಡ್ಕೋಬೇಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ವೈಯಕ್ತಿಕವಾಗಿ ಮಾತಾಡಿ ನಿಮ್ಮನ್ನು ಕೇಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ ನಾವೆಲ್ಲ ಒಂದು ಮಾತು ರೀ, ಕುಣಿಗಲ್ ತಾಲೂಕಿನ ಜೀನ್ಸ್ಗಳು ಏನಿದೆ ಅಂತ ಕರ್ನಾಟಕಕ್ಕೆ ತೋರಿಸಿದ್ದಾರೆ, ಇನ್ನೂ ತೋರಿಸುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತು ಸಮಾಜಕ್ಕೆ ನಾವು ಅಂತೇವೆ ಅಂತ ಹೇಳಿ ಬೇರೆಯವರೆಲ್ಲ ಮಾತಾಡೋದನ್ನೆಲ್ಲ ನಾವು ತಡ್ಕೊಂಡು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ದೇವೇಗೌಡರ ಕುಟುಂಬದಿಂದ ಬಂದಿರೋಂಥ ಒಬ್ಬ ತಳಿ ಈ ಥರ ಮಾತಾಡ್ತಾರೆ ಅಂತಂದರೆ ಅವಮಾನ. ಅದು ಶಿವಕುಮಾರ್ ಅವರು ಕೂಡ CM ಆಗಿದ್ದಾರೆ ಸರ್, ಅವರೇನು ಊಟ ಹೊಡ್ಕೊಂಡು ಇಲ್ಲೇ ಇರಲ್ಲ ಅಂತ ಅವ್ರ ಬಗ್ಗೆ ರೀ. ರಾಜಕೀಯ ಇವತ್ತಿನ ದಿನ ಅವರು 2 ಬಾರಿ CM ಆಗಿದ್ದಾರೆ. ಅವತ್ತಿನ ದಿನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಪಟ್ಟಿರೋ ಶ್ರಮ ನನಗಿನ್ನೂ ಜ್ಞಾಪನ ಇದೆ. ಯಾರು ಇವರು ಮನೇಲಿ ಯಾರೂ ಹೋಗಿರಲಿಲ್ಲ. ಬಾಂಬೆಗೆ ಹೋಗೋದು ಮನೇಲಿ ನೆನ್ಕೊಂಡು ಅಷ್ಟು ಜನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದಾರೆ ಅಂತ ಶಾಸಕರನ್ನು ಕರ್ಕೊಂಡು ಬರೋ ಪ್ರಯತ್ನ ಇವ್ರ ಮನೇಲಿ ಯಾರು ಮಾಡಿದರು? ಅವತ್ತಿನ ದಿನ ಬೇಕಾಗಿದ್ದು DK ಶಿವಕುಮಾರ್ ಸಾಹೇಬ್ರ. ಪ್ರತಿಯೊಂದಕ್ಕೂ ನಾನು ಮಾತಾಡ್ತೇನೆ ಅಂತ ರಾಜಕೀಯ ತರೋದು ಸರಿ ಇಲ್ಲಪ್ಪ. ನಾನು ಈ ವಿಚಾರದಲ್ಲಿ ನನಗೆ ಭಾಳ ಬೇಸರ ಆಗ್ತಿದೆ. ಇವರು ಈ ಹೋಗ್ತಿರೋಂಥ ದಾರಿ ನಾವ್ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗೆ ಏನಾರು ಅಷ್ಟು ದೊಡ್ಡವರಾಗಿದ್ದರೆ ಅವ್ರ ಮನೇಲಿ ಇಟ್ಕೊಳ್ಳಿ ದೊಡ್ಡತನನ. ಈ ಥರ ಎಲ್ಲರೂ ಆದಿ ಬೀದಿಲೆಲ್ಲ ಸಿಕ್ಕಿರೋರ್ನೆಲ್ಲ ಈ ಥರ ಎಲ್ಲ ಮಾತಾಡೋಕ್ಕೆ ನಾನು ಹೇಳಿಸ್ಕೊಳಕ್ಕೆ ತಯಾರಿಲ್ಲ. ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಉತ್ತರ ಕೊಡೋಕ್ಕೆ ನನಗೆಲ್ಲದೂ ಗೊತ್ತಿದೆ. ನನಗೆ ಭಾಳ ಗೌರವಯುತವಾಗಿ ನಾನು ಇದ್ದೇನೆ. ನಾನು ರೀ, ನಾನು ಅದನ್ನೇ ಹೇಳ್ತೀನಿ, ಯಾವುದಾದ್ರೂ ಕಾನೂನು ವಿರುದ್ಧ ಆಗಿದ್ರೆ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಹಕಾರ ಕೊಡೋದಿಲ್ಲ. ಇದು ಪ್ರತಿಯೊಂದು
ಮನೆಗಳಿಗೆ ಹೋಗಿ ಅರಿವು ಮೂಡಿಸೋಂಥ ಪ್ರಕ್ರಿಯೆ ಇದು. ಎಲ್ಲೋ ಒಂದು ಕಡೆ ತಿಳಿದೇ ಇದ್ದರು ಒಂದು 2-3 ಜನ 10 ಜನ ಸೇರಿದಂಥ ಸಂದರ್ಭದಲ್ಲಿ ಬಂದು ಕೇಳ್ತಿರ್ತಾರೆ ಯಾವ ರೀತಿ ಫಾರ್ಮ್ ಫಿಲಪ್ ಮಾಡಬೇಕು ಅಂತ. ಅದು ಬಿಟ್ಟರೆ ಯಾರೂ ಸಂಘಟಿತವಾಗಿ ಇದೇ ಥರ ಮಾಡಬೇಕು ಅಂತ ಪ್ರಯತ್ನ ಮಾಡಲ್ಲ. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರೂ ನಿಮ್ಮ ಹಕ್ಕನ್ನು ಪಡೀಲಿಕ್ಕೆ ಎಲ್ಲ ರೀತಿಯಲ್ಲೂ ಅರಿವು ಮೂಡಿಸ್ಕೊಂಡು ಜಾಗೃತಿ ಮೂಡಿಸ್ಕೊಂಡು ನಿಮ್ಮ ಕೆಲಸವನ್ನು ನಿಮ್ಮ ಹಕ್ಕನ್ನು ಪಡೀರಿ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾರು ಹೋಗಿ ಅಕ್ರಮವಾಗಿ ಇವ್ರು ಹೇಳ್ದಂಗೆ ಕುಣಿಗಲ್ ತಾಲೂಕಲ್ಲಿ ಬಾಂಗ್ಲಾದೇಶವ್ರು ಇದ್ದಾರೆ ಅಂತ ಹೇಳ್ತಾರೆ. ಏನ್ರಿ ಮಾತಾಡ್ತೀರಾ? ಬಾಂಗ್ಲಾದೇಶದಿಂದ ಬಾರ್ಡ್ರು ಆಂತರಿಕವಾಗಿ ಮಾಡ್ಬೇಕಾಗಿರೋಂಥದ್ದು ಸೆಕ್ಯೂರಿಟಿ ಯಾರ್ದು? BJP ಅವ್ರದ್ದು. ಬಾಂಗ್ಲಾದೇಶ್ ಬಂದಿರೋ ಕಾರಣ ಯಾರ್ದು? ಇವ್ರು ತಪ್ಪಲ್ವೇ? BJP ಅವ್ರು 14 ವರ್ಷದಿಂದ ಏನು ಮಾಡ್ತಿದ್ರು? ಅದು ಆಗಿರೋಂಥದ್ದು ಎಲ್ಲೆಲ್ಲಾಗಿದೆ ಅನ್ನೋದು ಆ ಪ್ರಶ್ನೆ ಮಾಡಬೇಕೇ ಹೊರತು ನನ್ನ ತಾಲೂಕಲ್ಲಿ ಯಾರು ನಮ್ಮ ಭಾರತದ ಪ್ರಜೆಗಳ ಹಕ್ಕನ್ನು ಹೇಗಾದರೂ ಮಾಡಿ ಇವರು ಮಾಡ್ತಾ ಇರೋಂಥ ಕಡಿವಾಣಗಳಿಗೆ ಅಡಚಣೆ ಮಾಡಿಕೊಂಡು ಕಾನೂನು ಚೌಕಟ್ಟಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕನ್ನು ಉಳಿಸುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಬೇಕು ಅನ್ನೋದನ್ನು ನನ್ನ ಕೋರಿಕೆ. ಅದು ಬಿಟ್ಟು ಬೆದರಿಸ್ಬಿಟ್ಟು ಸುಮ್ಮನೆ ಪಾಪ ಇರೋರ್ನೆಲ್ಲನೂ ಸಮುದಾಯದ ಹೆಸರುಗಳು ಹೇಳ್ಕೊಂಡು ಅವ್ರನ್ನ ಬೇರ್ಪಡಿಸಿ ಅವ್ರ ಹಕ್ಕನ್ನು ಕಿತ್ತಾಕಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡಿಕೂಡ್ದು ಅನ್ನೋದನ್ನು ನಾನು ಒತ್ತು ಕೊಟ್ಟು ಹೇಳ್ತೇನೆ. ನಾನು